ಹಲೋ ಫ್ರೆಂಡ್ಸ್ ವಿಡಿಯೋ ನೋಡ್ತಿದ್ರೆ ಫಸ್ಟ್ದಾಗಿ ನಾನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅಂದರೆ ನೀವು ವಿಡಿಯೋ ಓಪನ್ ಮಾಡಿದಾಗ ಆವಾಗ ಫಸ್ಟು ಸ್ವಲ್ಪ ಸಾಂಗ್ನ ಕೇಳಿಸ್ಕೊಟ್ಟಿರ್ತೀನಿ. ಇನ್ನು ಮುಂದೆ ಎಲ್ಲ ವಿಡಿಯೋನ ಸೌಂಡು ಎಲ್ಲ ಕೇಳಿಸ್ಲಾರಂಗೆ ಮ್ಯೂಟ್ ಕೊಟ್ಟಿರ್ತೀನಿ. ಇವಾಗ ಈ ಒಂದು ವಿಡಿಯೋ ನಾನು ಕಾಪಿರೈಟ್ ಕ್ಲೈಮು ಬರ್ತದಂತೇಳಿ ಸೌಂಡನ್ನು ಎಲ್ಲ ಸೌಂಡ್ ಕೊಟ್ಟಿರಲ್ಲ, ಜಾಸ್ತಿ ಕೇಳಿಸಿರಲ್ಲ. ಇದೇ ಒಂದು ವಿಡಿಯೋಕ್ಕೆ ನೀವು ನಿಮ್ಮ ಫೋಟೋ ಹಾಕ್ಕೊಂಡು ಈಸಿಯಾಗಿ ಎಡಿಟಿಂಗ್ನ ಮಾಡ್ಕೊಳ್ಬೋದು. ಹಾಗೆ ಫೋಟೋ ರಿಪ್ಲೇಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಮೊದಲನೇದಾಗಿ ಆಟೋಮೇಷನ್ನ ಓಪನ್ ಮಾಡ್ಕೊಳ್ಳಿ. ಸೊ ಈ ಥರ ಓಪನ್ ಆದ ತಕ್ಷಣ ಮೇಲೆ ಇಲ್ಲಿ ಇದ್ರ ಮ್ಯಾಗ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಬೋದು, ಇಲ್ಲಿ ಕೈ ಮಾಸ್ಟರ್ ಲೋಗೋ ಕೊಟ್ಟಿನಿ ನೋಡಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನನ್ನದೇ ಆದಂಥ ಫೋಟೋನ ನನ್ನ ಫೋಟೋ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಇರುತ್ತೆ ಫಸ್ಟು ಸ್ಟಾರ್ಟಿಂಗ್ಗೆ. ಇನ್ನು ಮುಂದೆ ಸ್ವೈಪ್ ಮಾಡಿ ಇಲ್ಲಿನ ರೀಪ್ಲೇಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ರೀಪ್ಲೇಸ್ ಮಾಡ್ಕೊಳ್ಳಿ. ಕೈ ಮಾಸ್ಟರ್ ಲೋಗೋ ಇಲ್ಲಿ ಇರುತ್ತೆ, ಅಲ್ಲಿ ಫೋಟೋನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಈ ಸಾಂಗು ನನಗೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸಿತ್ತು, ಅದಕ್ಕೋಸ್ಕರ ಮಾಡಿದ್ದೀನಿ. ನೋಡಿದ್ರೆ ಫ್ರೆಂಡ್ಸ್ ಎಲ್ಲ ರೀಪ್ಲೇಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಎಲ್ಲ ತೋರಿಸ್ಕೊಟ್ಟೆ. ಇವಾಗ ಇದನ್ನು ನೀವು ಇದರಲ್ಲಿ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಮಾರ್ಕು ಇದೆ, 4 ಮಾರ್ಕು. ಈ 4 ಮಾರ್ಕ್ ಬೇಕು. ಇದನ್ನು ತೆಗಿಬೇಕಪ್ಪ ಅಂದ್ರೂ ತೆಗಿಬೋದು, ಇಲ್ಲಪ್ಪ ಅಂದ್ರೆ ಇರಬೇಕಾದ್ರೂ ಇಟ್ಕೊಳ್ಬೋದು. ಸೊ ನೋಡಿ 4 ಮಾರ್ಕ್ನು ಹೋಗುತ್ತೆ. ಇದನ್ನೆಲ್ಲ ಆಫ್ ಮಾಡಿಕೊಂಡ್ರೆ ಸೊ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನೆಲ್ಲ ಆನ್ ಮಾಡ್ಕೊಳ್ಳೋಣ. ಎಲ್ಲ ಮಾರ್ಕು ಬರುತ್ತೆ ಮತ್ತು ಈ ಥರ. ಸೊ ಇನ್ನೊಂದು ಮಾರ್ಕ್ ಮಿಸ್ ಆಗಿದೆ. ಈ ಥರ ನಿಮ್ಗೆ ಯಾವ ಥರ ಅಂತೋ ಆ ಥರ ಮಾಡ್ಕೊಳ್ಬೋದು. ಇವಾಗ ವಿಡಿಯೋನ ಡೌನ್ಲೋಡ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಮೂಲೆಯಲ್ಲಿ ಕಾಣಿಸ್ತಲ್ಲ ಒಂದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಅಂತ ಕಾಣುತ್ತೋ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನೀವು 1080 ಇಟ್ಕೊಂಡು ವಿಡಿಯೋನ ಈಸಿಯಾಗಿ ಡೌನ್ಲೋಡ್ ಹಾಕ್ಕೊಳ್ಳಿ. ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ಇಷ್ಟ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲನ್ನು ಇವತ್ತು ಹೊಸಬ್ರು ಅಂತ ನೋಡ್ತಾ ಇದ್ದಾರೆ, ಫಸ್ಟ್ನೇ ಟೈಮ್ ನೋಡ್ತಾ ಇದ್ದಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವಾಗ ನೋಡಿ ವಿಡಿಯೋ ಡೌನ್ಲೋಡ್ ಆದ ನಂತರ ವಿಡಿಯೋನ ನಿಮ್ಮ ಒಂದು ಫೋನಲ್ಲಿ ಸೇವ್ ಮಾಡಿಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ವಿಡಿಯೋ ಡೌನ್ಲೋಡ್ ಆಯಿತು. ಇವಾಗ ವಿಡಿಯೋನ ಇಲ್ಲಿ ಕಾಣಿಸ್ತಲ್ಲ, ಸೇವ್ ಮಾಡ್ಕೋಬೇಕಂತೇಳಿ ನಾನು ನಿಮ್ಮ ಫೋನಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ವಿಡಿಯೋ ಸೇವ್ ಆಗುತ್ತೆ. ಥ್ಯಾಂಕ್ ಯು.